ಮಂಜುಳಾ ಎಸ್ವಿ ಇವಾಗ ಮೇಡಮ್ ಮಂಜುಳಾ ಎಸ್ವಿ ನಮ್ಮ ಸಂಘದ ಕಾರ್ಯದರ್ಶಿಗಳು ಅರ್ಷಿಯಾ ಹಾಕೋಡೋದು ನನಗೆ ನಿಮ್ಮ ಮಕ್ಕಳು ಮೇಡಮ್ ಹಿಂದೆ ಬಂದಿ ಅರ್ಷಿಯಾ ಇದೆ ನಮ್ಮ ಸಂಘದ ಕಸಿನ್ಸ್ ಇವು ಇವರೆಲ್ಲರೂ ನಮ್ಮ ಸಂಘದ ಸದಸ್ಯರು. ವೆಲ್ಕಮ್ ಮಾಡಿ ಮತ್ತೆ ನಮ್ಮ ಅಮಾನುಲ್ಲಾ ಸರ್ಗೂ ವೆಂಕಟೇಶ್ ಸರ್ ಅವರು ಹಾಜರಾಗಿದ್ದಾರೆ. ಅವರು ಧನ್ಯವಾದಗಳು. ಮತ್ತೆ ಎಲ್ಲರೂ ಸದಸ್ಯರೆಲ್ಲರೂ ಹಾಜರಾಗಿರೋದ್ರಿಂದ ಅವರೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹೇಳಿ. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ನಾವು ಟೈಲರಿಂಗ್ ಸಂಘ ಮತ್ತೆ ಹೂವಿನ ವ್ಯಾಪಾರ, ಬೀದಿ ಬದಿ ವ್ಯಾಪಾರ ಎಲ್ಲ ಒಂದು ಗ್ರೂಪ್ ಮಾಡಿದೀವಿ. ಅದಕ್ಕೋಸ್ಕರ ನಮ್ಮ ಸಾರ್ ಎಲ್ಲರೂ ಸಂಘದಿಂದ ಉದ್ಘಾಟನೆ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡಿದ್ದೀವಿ. ಸರಿ ಆದರೆ ಅಲ್ಲಿರೋ ಅಧಿಕಾರ ದುರುಪಯೋಗದಿಂದ ಕೆಲವು ಅಡ್ವರ್ಟೈಸ್ಮೆಂಟ್ ಆಗ್ತದೆ, ಎಲ್ಲ ಜನಕ್ಕೂ ಗೊತ್ತಾಗೋಗೆ. ಕೆಲವು ಅಡ್ವರ್ಟೈಸ್ಮೆಂಟ್ ಆಗ್ದಿರ ನೋಡಿ, ಈಗ ಮಗು ಹೇಳಿದ್ಲು ನಮಗೆ ಅದು ಗೊಸೆ ಇಲ್ಲ ಇಸ್ಬೇಕನ್ನೋದು. ಅದಕ್ಕೆ ಒಂದು ಅರ್ಜಿ ಹಾಕಬೇಕು. ಅರ್ಜಿ ಹಾಕಿದ ನಂತರ ಅವರು ನಮಗೆ ಕಲಿಸ್ತಾರೆ, ಏನು ಟ್ರೈನಿಂಗ್ ಕರೀತಾರೆ. ನಾವು ಅರ್ಜಿ ಹಾಕೋಬೇಕು. ಅರ್ಜಿ ಹಾಕಿದ ಮೇಲೆ ಅರ್ಜಿ ಹಾಕಿದ ನಂತರ ಅರ್ಜಿ ಎಲ್ಲಿಗೆ ಬರ್ತದೆ ಅಂತ ಗ್ರಾಮ ಪಂಚಾಯತ್ ಕಳಿಸ್ಕೊಡ್ತಾರೆ. ಆ ವಿಡಿಯೋ ನಮಗೆ ಟ್ರೈನಿಂಗ್ ಕಳಿಸೋದಂತ ಜವಾಬ್ದಾರಿ ಅವ್ರಿಗಿರ್ಬೇಕು. ಅವ್ರು ಕಳಿಸ್ತಾರೆ, ನಾವು ಟ್ರೈನಿಂಗ್ ಹೋಗ್ತೀವಿ ಬರ್ತೀವಿ. ಆ ಟ್ರೈನಿಂಗ್ ಕಳಿಸೋದಕ್ಕೆ ಇವರು ಕೆಲವು ಸುಮಾರು ತೊಂದರೆ ಆಗಿದ್ದೀವಿ. ಸುಮಾರು ಜನ ಅರ್ಜಿ ಹಾಕಿರೋರು ಅದು ಅರ್ಜಿ ಬಂದು ಅವ್ರ ಗಮನಕ್ಕೆ ಇಂಥ ತೊಂದರೆಗಳಾಗಿರೋದು ನೂರಾರವೇ ಈ ಪಂಚಾಯತಿಯಲ್ಲಿ. ಏನು ಮಾಡೋಕೆ ಆಗ್ತಾ ಇಲ್ಲ. ಇಲ್ಲಿನ ವಾತಾವರಣ ಆ ರೀತಿ ಇದೆ. ಈಗ ಸದ್ಯಕ್ಕೆ ಅದೆಲ್ಲ ನಿಮಗೂ ಗೊತ್ತಿರೋಂಥ ವಿಷಯ. ದೊಡ್ಡವರೆಲ್ಲ ಚೇಂಜ್ ಮಾಡಬೇಕು. ಬದಲಾವಣೆ ಅದು ಬದಲಾವಣೆ ಒಬ್ಬರಿಂದ ಮಾಡೋದು ಸಾಧ್ಯ ಅಲ್ಲ.
ಯಾವ ವಸ್ತು ನಮ್ಗೆ ಕೆಲ್ಸಕ್ಕೆ ಬರ್ತದೆ ಯಾವ ವಸ್ತು ಕೆಲ್ಸಕ್ಕೆ ಬರಲ್ಲ ಅಂತ ಒಂದು 5 ವರ್ಷಕ್ಕೆ ಒಂದ್ಸಾರಿ ಯೋಚನೆ ಮಾಡ್ಬೇಕು. ಆ ಸಮಯದಲ್ಲಿ ಯೋಚನೆ ಮಾಡ್ತಿದ್ರೆ 5 ವರ್ಷನೂ ನಾವು ಸಂಭವಿಸ್ಬೇಕು. ನೋವು ತಿಂತಾನೆ ಬೇಕಾಗುತ್ತೆ. ಅದಕ್ಕೆ ಮುಂದಿನ 2 ದಿನ ಮತ್ತೆ ಗೊತ್ತಾಗ್ಬಿಡ್ತದೆ ಎಲ್ಲರಿಗೂ ವಿಷಯ ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಅಷ್ಟೊಂದೇ ಸ್ಕೀಮ್ ಆಗುತ್ತೆ. ಹೀಗಾಗಿದ್ದ ಫ್ರೀ ಆಫ್ ಹೀಗಾಗಿದ್ದ